ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕಂಪ್ನಿಯ ವಾಲಿ ಟೊಮೊಟೊ ತಳಿ, ನಮ್ಮ ವಾಲಿ ಟೊಮೊಟೊ ತಳಿನ ಉತ್ತಮವಾಗಿ ಬೆಳೆದಿರೋ ನಮ್ಮ ಪ್ರಿಯ ಮಾದರಿ ರೈತರನ್ನು ಮಾತಾಡ್ಸೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ಚಿನ್ಸ್ವಾಮಿ ಅಣ್ಣ, ಯಾವ ಕಂಪ್ನಿ ಯಾವ ತಳಿ ಹಾಕಿರಣ್ಣ? ವಾಲಿ ಕಂಪ್ನಿ. ವೆಲ್ಕಮ್ ಸೀಡ್ಸ್ದು ವಾಲಿ ತಳಿ ಹಾಕಿರಿ. ಎಷ್ಟು ಸಾವಿರ ಪೈರು ಹಾಕಿರಣ್ಣ? 8,000. ಅಣ್ಣ, ಇದೇ ಮೊದಲು ಮುಂಚಿನ ಬೆಳೀತಾ ಇದ್ದೀರಣ್ಣ? ಇದು 3ನೇ ಟ್ರಿಪ್. ನೋಡಿ ಪ್ರಿಯ ರೈತ ಬಾಂಧವರೇ, ನಮ್ಮ ವೆಲ್ಕಮ್ ಕಂಪ್ನಿಯ ವಾಲಿ ಟೊಮೊಟೊ ತಳಿ 3ನೇ ಸತಿಯಿಂದ ಬೆಳೀತಾ ಇದ್ದಾರೆ. ಅಣ್ಣ, ಇದು ಯಾವ ಊರಣ್ಣ? ಮುಳ್ಳೂರು. ಹಾಗೆ ನಮ್ಮ ನರ್ಸರಿ ಸಾಹುಕಾರರು ಅವ್ರನ್ನೂ ಕರ್ಕೊಬಂದಿದ್ದೇವೆ. ನಮಸ್ಕಾರ ಅಣ್ಣ. ನಿಮ್ಮ ನರ್ಸರಿ ಹೆಸರು ಅಣ್ಣ? ಸರ್, ಮಲೆ ಮಾಲೇಶ್ವರ ಮತ್ತು ಮಾಲಮ್ಮ ನರ್ಸರಿ ಅಂತ ಮುಳ್ಳೂರಲ್ಲಿ ಹೊಸದಾಗಿ ಓಪನ್ ಮಾಡಿರೋದು. ನಮ್ಮಲ್ಲಿ ವಾಲಿ ಟೊಮೊಟೊ ಉತ್ತಮವಾದ ರೀತಿಯಲ್ಲಿ ದೊರೆಯುತ್ತದೆ, ಬೇಕಿದ್ದರೆ ಸಂಪರ್ಕಿಸಿ. ಹಾಗೆ ನಮ್ಮ ಪ್ರಗತಿಪರ ರೈತರಾದವರು ನಮ್ಮ ನಂದೀಶ್ ಅಣ್ಣ ಅವರು. ನಂದೀಶ್ ಅಣ್ಣ ಅವರೇ, ನೀವು ನಮ್ಮ ವಾಲಿ ಟೊಮೊಟೊದಲ್ಲಿ ಬೆಳೆ ವೀಕ್ಷಣೆ ಬಂದಿದ್ದೀರಾ, ಇದ್ರ ಅಭಿಪ್ರಾಯ ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ಚೆನ್ನಾಗಿ ಬರ್ತಿದೆ, ಏನು ತೊಂದರೆ ಇಲ್ಲ. ಎಲ್ಲ ಕಡೆನೂ ಕೊಟ್ಟಿದ್ದೀನಿ ಪೈರು. ನಮ್ಮ ವಾಲಿ ತಳಿಯನ್ನು ಹೆಚ್ಚೆಚ್ಚಾಗಿ ಎಲ್ಲ ಕಡೆಯೂ ಕೊಟ್ಟಿದ್ದೀರಾ. ಹಾಗೆ ನಮ್ಮ ಮಾದರಿ ರೈತರು ಅಣ್ಣ, ನೀವು ಈಗ ಕೈಯಲ್ಲಿ ಹಣ್ಣು ಹಿಡ್ದಿರಲ್ಲ, ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ಹಣ್ಣು ಗಟ್ಟಿ ಇದೆಯಣ್ಣ? ಅಣ್ಣ, ಕಲರು ಫುಲ್ ಕಲರ್ ನೋಡಿ ಪ್ರಿಯ ರೈತ ಬಂದವರೇ, ಹಣ್ಣು ಗಟ್ಟಿ ಇದೆ, ಕಲರ್ ಇದೆ, ಶೈನಿಂಗ್ ಇದೆಯಣ್ಣ? ಶೈನಿಂಗ್ ಇದೆ. ಹಾಗೆ ಅಣ್ಣ, ಈಗ ನಿಮ್ಮ ಸ್ಯಾಂಪಲ್ ಎಷ್ಟು ಬಾಕ್ಸ್ ಕಟ್ ಮಾಡಿದ್ರಣ್ಣ? ಹಾಂ, 10 ಬಾಕ್ಸ್. ಇವತ್ತು ಎಷ್ಟು ಬಾಕ್ಸ್ ಕಟ್ಟಿಂಗ್ ಆಗಿದೆ ಅಣ್ಣ? ಇವತ್ತು 40 ಬಾಕ್ಸ್ ಕಟ್ಟಿಂಗ್ ಆಗಿದೆ. ಮತ್ತು ತಿರ್ಗಾ 3ನೇ ಕಟ್ಟಿಂಗ್ ಯಾವಾಗ ಮಾಡ್ತೀರಣ್ಣ? ಆವಾಗ ಅಂದಾಜು ಎಷ್ಟು ಬಾಕ್ಸ್ ಸಿಗ್ಬೋದು? ಹಾಂ, ನಮ್ಮ ವೆಲ್ಕಮ್ ಕಂಪ್ನಿ ವಾಲಿ ಟೊಮೊಟೊ ತಳಿ ವಿಶೇಷ ಏನಂದರೆ ಅಣ್ಣ, ಇದು ಸರಾಸುಮಾರು 10ರಿಂದ 14 ಕಟ್ಟಿಂಗ್ ಆಗುತ್ತಣ್ಣ. 1 ಎಕರೆಗೆ 40 ಟನ್ ತನಕ ಇಳುವರಿ ಬರುತ್ತೆ. ಈಗ ನಿಮ್ಮ ಅಭಿಪ್ರಾಯ ಒಟ್ಟಾರೆ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ವಾಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ನೋಡಿ ಪ್ರಿಯ ರೈತ ಬಾಂಧವರೇ, ವಾಲಿ ಹಾಕಿ ತುಂಬ ಧೈರ್ಯವಾಗಿ ಒಳ್ಳೆ ಉತ್ತಮವಾದ ಫಲವನ್ನು ಬೆಳಿಬೋದು. ಹಾಗೆ ಕೊನೆಯದಾಗಿ ನರ್ಸರಿ ಸಾಹುಕಾರರು, ನೀವು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ವಾಲಿ ಸೀಡ್ಸ್ ಹಾಕಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹಣ್ಣು ತುಂಬ ಗಟ್ಟಿ ಇದೆ ಮತ್ತು ಸೂಕ್ತವಾಗಿ ದೂರ ಸಾಗಣೆಗೂ ತುಂಬ ಉತ್ತಮವಾಗಿದೆ ಅಂತ ಹೇಳ್ತೀರಾ. ಧನ್ಯವಾದ.